ಫಿಲಡೆಲ್ಫಿಯಾ ಎಂಬುದಾಗಿ ಹೇಳುವಾಗ ಸಹೋದರ ಪ್ರೀತಿ. ಈ ಸಹೋದರ ಪ್ರೀತಿ ಈ ವರ್ಷವೆಲ್ಲ, ಮುಂದಿನ ವರ್ಷವೆಲ್ಲ ಮತ್ತು ಮುಂದೆ ಬರುವ ಎಲ್ಲ ವರ್ಷಗಳಲ್ಲಿ ಹೀಗೆ ಇರಲಿ ಅಂತ ನಾನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಹೃತ್ಪೂರ್ವಕವಾಗಿ ಎಲ್ಲರಿಗೂ ಹಾರೈಸ್ತೇನೆ. ಮತ್ತು ಈ ಸಹೋದರ ಪ್ರೀತಿಯಿಂದ ನಾವು ಕಾಕತಾಳೀಯವೆಂಬಂತೆ ನೆನೆಸದ ರೀತಿಯಲ್ಲಿ ಈ ವರ್ಷದ ಅಂತ್ಯಕ್ಕೆ ಮತ್ತು ಮುಂದಿನ ವರ್ಷದ ಪ್ರಾರಂಭಕ್ಕೆ ಸಹೋದರರ ಪ್ರೀತಿಯ ಪ್ರಾಮುಖ್ಯತೆಯನ್ನ, ಪ್ರಾಧಾನ್ಯತೆಯನ್ನ, ಅದರ ವಿಶಿಷ್ಟತೆಯನ್ನ, ಅದರ ಉದ್ದ, ಅಗಲ, ಆಳ, ಎತ್ತರ ಎಲ್ಲವನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಶೇಷವಾದ ಸಭೆ ಫಿಲಡೆಲ್ಫಿಯಾ ಸಭೆಗೆ ದೇವರು ನಮ್ಮನ್ನು ನಡೆಸಿದ್ದಾರೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಫಿಲಡೆಲ್ಫಿಯಾ ಎಂಬುದು 7 ಪಟ್ಟಣಗಳಲ್ಲಿ ಅದು ಬಹಳ ಚಿಕ್ಕ ಸಭೆಯಾಗಿತ್ತು. ಅತ್ಯಂತ ಚಿಕ್ಕ ಸಭೆ, ಚಿಕ್ಕ ಸ್ಥಳ ಅದು. ಅತಲಾಸ್ ಅನ್ನವನು, 2ನೇ ಅತಲಾಸ್ ಅನ್ನವನು ತನ್ನ ತಮ್ಮನಿಗೋಸ್ಕರವಾಗಿ ನಿರ್ಮಿಸಿಕೊಟ್ಟಿರ್ತಕ್ಕಂಥ ಆ ಒಂದು ಪಟ್ಟಣ ಅದು. ಆ ಪಟ್ಟಣ ಆ ಸಹೋದರನ ಪ್ರೀತಿ ಅಷ್ಟಿತ್ತು. ಅಲ್ಲಿ ಒಂದು ಭೌಗೋಳಿಕವಾದಂತ ಒಂದು ಪರಿಸ್ಥಿತಿ ಏನಂದ್ರೆ, ಅಲ್ಲಿ ಅರ್ಥಕ್ವೇಕ್ಸ್, ಭೂಕಂಪಗಳಾಗ್ತಾ ಇದ್ವು. ಆದರೆ ದೇವರು ವಾಗ್ದಾನ ಮಾಡಿದಾಗ ಈ ಫಿಲಡೆಲ್ಫಿಯಾ ಸಭೆ ವಿಷಯದಲ್ಲಿ ನಾನು ನಿಮಗೆ ದ್ವಾರಗಳನ್ನು ತೆರೆಯುತ್ತೇನೆ ಎಂಬುದಾಗಿ ಹೇಳಿದಾಗ, ಕರ್ತನಲ್ಲಿ ಪ್ರಿಯರೇ, ಅವರು ಯಾವಾಗ್ಲೂ ಕೂಡ ಬಾಗಿಲುಗಳನ್ನು ತೆಕ್ಕೊಂಡು ಭೂಕಂಪ ಬಂದ್ರೆ ಹೊರಗಡೆ ಹೋಗುವಂತವ್ರ ಭಯಭ್ರಾಂತರಾಗಿದ್ರು. ಆದರೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ಫಿಲಡೆಲ್ಫಿಯಾ ಸಭೆಯ ಸಲುವಾಗಿ ಆ ಫಿಲಡೆಲ್ಫಿಯಾ ಪಟ್ಟಣವನ್ನು ಕಾದರು ಎಂಬುದಾಗಿ ಚರಿತ್ರಕಾರರಾದ ರಾಮ್ಸೇಸ್, ಚರಿತ್ರಕಾರರಾದ ಸ್ಟ್ರಾಬೋ ಮುಂತಾದವರು ಪ್ರಕಟಪಡಿಸಿದ್ದನ್ನು ನಾವು ಕಾಣ್ತೇವೆ. ಸಹೋದರ ಪ್ರೀತಿಯ ಆ ಪ್ರೀತಿ ಹೆಚ್ಚು ಇದ್ದದ್ದು ದೇವರಿಗೆ ತುಂಬಾ ಇಷ್ಟವಾಗಿರುವಂತಹ ಸಭೆ ಇದಾಗಿತ್ತು. ಹೌದು, ಕರ್ತನಾದ ಯೇಸು ಕ್ರಿಸ್ತನು ತಾನೇ ಪ್ರೀತಿಯ ಶಕವನ್ನೇ ಪ್ರಾರಂಭ ಮಾಡಿದವನು. ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಎಂಬುದಾಗಿ ಹೇಳುವಾಗ ಶಕಪುರುಷನು ಒಂದು ಶಕಕ್ಕೆ, ಒಂದು ಶಕವನ್ನ, ಒಂದು ಪ್ರೀತಿಯ ಯುಗವನ್ನ, ಒಂದು ಪ್ರೇಮ ಯುಗವನ್ನ ಪ್ರಾರಂಭ ಮಾಡಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನು ಪ್ರೇಮ ಸ್ವರೂಪಿ. ಪ್ರಿಯರೇ, ನಾವು ಕಳೆದ ಸಂದೇಶದಲ್ಲಿ ಪರಿಶುದ್ಧನು ಎಂಬುದಾಗಿ ತನ್ನನ್ನು ಆ ಸಭೆಗೆ ಪರಿಚಯಿಸಿಕೊಂಡನು. ಎಫೆಸ್ ಸಭೆಗೆ ಪರಿಚಯಿಸಿಕೊಳ್ಳುವಾಗ ದೀಪಸ್ತಂಭಗಳು, 7 ದೀಪಸ್ತಂಭಗಳ ನಡುವೆ ತಿರುಗಾಡುವಾತನು ಎಂಬುದಾಗಿ ಪರಿಚಯಿಸಿಕೊಳ್ಳುತ್ತಾನೆ. ಸ್ಮುರ್ನ ಸಭೆಗೆ ಪರಿಚಯಿಸಿಕೊಳ್ಳುವಾಗ ಆದ್ಯಂತನು ಎಂಬುದಾಗಿ ಪರಿಚಯಿಸಿಕೊಳ್ಳುತ್ತಾನೆ. ಪೆರ್ಗಮ ಸಭೆಗೆ ಪರಿಚಯಿಸಿಕೊಳ್ಳುವಾಗ ಇಬ್ಬಾಯಿಯ ಕತ್ತಿಯನ್ನು ಹಿಡಿದವನೆಂಬುದಾಗಿ ಪರಿಚಯಿಸಿಕೊಳ್ಳುತ್ತಾನೆ. ಹಾಗೆ ತುವತೈರ ಸಭೆಗೆ ಪರಿಚಯಿಸಿಕೊಳ್ಳುವಾಗ ಆತನು ಬೆಂಕಿಯ ಕಣ್ಣುಗಳಂತೆ ತಾಮ್ರದ ಪಾದಗಳಿರುವನೆಂಬುದಾಗಿ ಪರಿಚಯಿಸಿಕೊಳ್ಳುತ್ತಾನೆ. ಸಾರ್ದಿಸ್ ಸಭೆಗೆ ಪರಿಚಯಿಸಿಕೊಳ್ಳುವಾಗ 7 ಆತ್ಮಗಳಿರುವವನೆಂಬುದಾಗಿ ಪರಿಚಯಿಸಿಕೊಳ್ತಾನೆ. ಆ ಇಂಟ್ರಡಕ್ಷನ್ ಅಲ್ಲಿ ಆ ಸಭೆ ಜೊತೆಗೆ ಕರ್ತನಾದ ಯೇಸು ಕ್ರಿಸ್ತನ ಒಡನಾಟ ಹೇಗಿರ್ತದೆ, ಅದರ ಮುನ್ನೋಟ ಏನು, ವಾಟ್ ವಿಲ್ ಹ್ಯಾಪನ್ ಟು ದ ಚರ್ಚ್, ಆ ನಿರ್ದಿಷ್ಟವಾದ ಸಭೆಗೆ ಏನು ಪ್ರಕಟವಾಗುತ್ತಿದೆ ಎಂಬುದು ಅರ್ಥವಾಗ್ತಿತ್ತು. ಆದ್ರೆ ಫಿಲಡೆಲ್ಫಿಯಾ ಸಭೆಗೆ ಬಂದಾಗ ತನ್ನನ್ನು ತಾನೇ ತನ್ನ ಸಂಪೂರ್ಣತೆಯಲ್ಲಿ ಪರಿಚಯಿಸಿಕೊಳ್ತಾನೆ. When our Lord Jesus Christ introduces himself to the church of Philadelphia, the wholeness, the completeness, the holiness of God, ಆತನ ಒಂದು ಪರಿಶುದ್ಧತೆಯನ್ನು, ಆತನ ಒಂದು ಸತ್ಯವಂತಿಕೆಯನ್ನು, ಆತನ ಒಂದು ಅಧಿಕಾರವನ್ನ, ಆತನ ಒಂದು ಅಧಿಕೃತೆಯನ್ನ, ಆತನ ಸಾರ್ವಭೌಮತ್ವವನ್ನ ಪ್ರಕಟಿಸಿಕೊಳ್ಳುತ್ತಾ ಹೇಳ್ತಿದ್ದಾನಂದ್ರೆ ಆ ಸಭೆಗೆ ಅಷ್ಟು ಸಂರಕ್ಷಣೆಯನ್ನು ಕೊಡುವಂತ ದೇವರು ಆತನಾಗಿದ್ದಾನೆಂಬುದಾಗಿ ನಾವು ಮುಂದಿನ ಸಾಲುಗಳಲ್ಲಿ ಗಮನಿಸ್ತೇವೆ, ಮುಂದಿನ ವಚನಗಳಲ್ಲಿ, ಮುಂದಿನ ವಾಕ್ಯಗಳಲ್ಲಿ ಗಮನಿಸ್ತೇವೆ. ಇದರಿಂದ ನಮಗೆ ಅರ್ಥವಾಗುವಂತ ಸಂದೇಶ ಏನಂದ್ರೆ, ಯಾವ ಸಭೆಯು ಕರ್ತನಾದ ಯೇಸು ಕ್ರಿಸ್ತನನ್ನ ಆತುಕೊಂಡು, ಆಶ್ರಯಿಸಿಕೊಂಡು, ಆತನಲ್ಲೇ ಭರವಸೆ ಇಟ್ಟುಕೊಂಡು ಆತನಕ್ಕಾಗಿ ಕಾರ್ಯಗಳನ್ನು ಮಾಡುತ್ತಾ ಇರುವಂತದ್ದಾಗಿರ್ತದೋ, ಸಹೋದರ ಪ್ರೀತಿ ಇರುವಂತದ್ದಾಗಿರ್ತದೋ, ಅದನ್ನು ಕರ್ತನು ದೃಷ್ಟಿಸುವನಾಗಿ ತನ್ನನ್ನು ಪ್ರಕಟಪಡಿಸಿಕೊಳ್ಳುವನಾಗಿರ್ತಾನೆ. ನಾನು ಸಂದೇಶದ ಮುಂದಿನ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ
ಆ ಒಂದು ರಿಕ್ಯಾಪ್ ಕೊಡ್ತೇನೆ. ಹೇಗಂದ್ರೆ ಯೆಶಾಯ ಗ್ರಂಥ 6ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೆಲಸೋಕದೆ ನಿಂತ ಸೆರಾಫಿಯರು ಪರಿಶುದ್ಧನೋ ಪರಿಶುದ್ಧನೋ ಪರಿಶುದ್ಧನೆಂಬುದಾಗಿ ಹೇಳುವಂಥದ್ದು ನೋಡಿದೆವು. ಕೀರ್ತನೆ 111 9ನೇ ವಚನದಲ್ಲಿ ಒಡಂಬಡಿಕೆಯನ್ನು ಸ್ಥಾಪಿಸುವ ಪರಿಶುದ್ಧನೆಂಬುದಾಗಿ, ಪರಿಶುದ್ಧತೆಯ ಒಂದು 4 ಅಂಶಗಳನ್ನು ನಾವು ಕಳೆದ ಸಂದೇಶದಲ್ಲಿ ಗಮನಿಸ್ತಾ ಬಂದೆವು. ಮತ್ತು ಹಾಗೆ ಲೂಕನ ಸುವಾರ್ತೆ 1ನೇ ಅಧ್ಯಾಯ 49ನೇ ವಚನದಲ್ಲಿ ನೋಡುವಾಗ ತಾಯಿಯಾದ ಮರಿಯಳು ಹೇಗೆ ಆತನು ಪರಿಶುದ್ಧನೆಂಬುದಾಗಿ ಸ್ತುತಿಸಿದಳು, ಕೊಂಡಾಡಿದಳು ಎಂಬುದನ್ನು ನಾವು ಕಾಣ್ತೇವೆ. ಹಾಗೆ ಇಬ್ರಿಯ ಪತ್ರಿಕೆ ನಾವು 7ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡಿದಾಗ ನಮಗೆ ಬೇಕಾದ ಮಹಾಯಾಜಕನು ಈತನೇ, ಕರ್ತನಾದ ಯೇಸು ಕ್ರಿಸ್ತನೇ ನಮಗೆ ಬೇಕಾದ ಮಹಾಯಾಜಕನು. ಆ ಯಾಜಕನು ಅಥವಾ ಎಂಥ ಮಹಾಯಾಜಕನೆಂಬುದಾಗಿ ಹೇಳುವಾಗ ಹಳೆ ಒಡಂಬಡಿಕೆಯಲ್ಲಿ ಪ್ರತಿ ವರ್ಷ ಹೋಗಿ ಅತಿ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಆಗೋದಕ್ಕೆ ಮುಂಚೆ ಆತನ ಸೊಂಟಕ್ಕೆ ಹಗ್ಗವನ್ನು ಕಟ್ಟಿ ಆತ ಒಳಗೆ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಅಪರಿಶುದ್ಧವಾದದ್ದು ಯಾವುದೂ ಅಲ್ಲಿರ್ಲಿಕ್ಕೆ ಆಗ್ತಿಲ್ಲ. ಒಂದು ವೇಳೆ ಆತ ಮೃತ ಹೊಂದಿದ್ರೆ ಆ ಹಗ್ಗದಿಂದ ಹಿಡಿದು ಆತನನ್ನು ಹೊರಗೆ ಎಳಿಬೇಕಾಗಿತ್ತು. ಆ ರೀತಿಯ ಕಟ್ಟುಪಾಡುಗಳು, ಆ ರೀತಿಯ ಬಹಳ ಕಠಿಣವಾದ ಕ್ರಮಗಳಿರುವಂಥದ್ದಿತ್ತು. ಆದ್ರೆ ಈ ಮಹಾಯಾಜಕನು ಆತನ ವರ್ಷಕ್ಕೊಂದು ಸಾರಿ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಆತನು ಒಂದೇ ಸಾರಿ ತನ್ನ ಸ್ವರಕ್ತವನ್ನು ಚೆಲ್ಲಿ ಆತನು ಆ ಪರಲೋಕಕ್ಕೆ ತಂದೆಯ ಬಳಿಯಲ್ಲಿ ಆತನು ಏರಿ ಹೋದನೆಂಬುದನ್ನು ನಾವು ಕಾಣ್ತೇವೆ. ಮರಿಯಳು ಮುಟ್ಲಿಕ್ಕೆ ಬಂದಾಗ, ಅಮ್ಮ ನೀನು ಮುಟ್ಟಬೇಡ ಯಾಕಂತ ಹೇಳಿದ್ರೆ ತನ್ನ ಸ್ವರಕ್ತವನ್ನ ಆತನು ಚೆಲ್ಲಿ ತೆಗೆದುಕೊಂಡು ಹೋಗ್ತಿದ್ದಾನೆ. ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿಕೊಂಡಿರುವ ಸಭೆ ಮೇಲೆ ಆತನು ತಾನೇ ಶಿರಸ್ಸಾಗಿದ್ದಾನೆ. ಹಾಗಾಗಿಯೇ ಸಭೆಗಳೆಲ್ಲದಕ್ಕೂ ಕೂಡ ಆತನು ತನ್ನ ಸ್ವಾಧೀನದಲ್ಲಿ ಹಿಡಿದು ನಡೆಸುವಂತವನೆಂಬುದನ್ನು ನಾವು ನೋಡಿದೆವು. ಆ ಪರಿಶುದ್ಧತೆಯ ಆಯಾಮಗಳನ್ನು ನಾವು ಗಮನಿಸುತ್ತಾ ಅದರ ಅಪ್ಲಿಕೇಶನ್ ಪಾರ್ಟ್ ಅಂದ್ರೆ ಆ ಪರಿಶುದ್ಧನು ಅಷ್ಟು ಪರಿಶುದ್ಧನಾದ ದೇವರು ಆಗಿರುವುದರಿಂದ ಸಭೆಯವರಾದ ನಾವುಗಳು ಯಾವ ರೀತಿ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧತೆಗೆ ತಕ್ಕಂತೆ ನಾವು ಜೀವಿಸಬಹುದು ಅಥವಾ ನಾವು ಹೇಗೆ ಇರಬಹುದು ಎಂಬುದಾಗಿರುವಂತ ಪರ್ಸ್ಪೆಕ್ಟಿವ್ ನಲ್ಲಿ, ಆ ದೃಷ್ಟಿಕೋನದಲ್ಲಿ ನಾವು ಆಲೋಚನೆ ಮಾಡುವುದಾದ್ರೆ, ಪೇತ್ರನು ಒಂದು ಮಾತನ್ನ ಹೇಳ್ತಾನೆ. ಪೇತ್ರನು ಕರ್ತನಾದ ಯೇಸು ಕ್ರಿಸ್ತನನ್ನ ಸಂಪೂರ್ಣವಾಗಿ ನಂಬಿದವನಾಗಿದ್ದಾಗ್ಯೂ ಕೂಡ ಆತನು 3 ಸಾರಿ ಅಲೆಗಳೆದಂತ ವ್ಯಕ್ತಿ ಆಗಿದ್ದನು. ಆದರೆ ಯಾವಾಗ ಕರ್ತನಾದಂತ ಯೇಸು ಕ್ರಿಸ್ತನು ಆರೋಹಣನಾಗಿ ಹೋದ ಮೇಲೆ, ಯಾವಾಗ ಪೇತ್ರನು ಪವಿತ್ರಾತ್ಮನಿಂದ ತುಂಬಿದವನಾಗಿ ಆತನು ಆ ಪ್ರಸಂಗವನ್ನು ಮಾಡ್ತಾನೋ, 3,000 ಜನರು ಹೆಚ್ಚು ಕಮ್ಮಿ ರಕ್ಷಣೆ ಹೊಂದುತ್ತಾರೋ, ಆ ಪೇತ್ರನು ಆತನಿಗೆ ಹಂತ ಹಂತವಾಗಿ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ಪ್ರಭಾವ ಹತ್ತಿರ ಹೋಗುತ್ತಾ ತನ್ನ ಪತ್ರಿಕೆಯಲ್ಲಿ ಆತನು ಹೇಳುವಂತದ್ದು ಮಾತೇನಂದ್ರೆ, 1ನೇ ಪೇತ್ರ 1ನೇ ಅಧ್ಯಾಯ 15ನೇ ವಚನದಲ್ಲಿ ಆ ಪರಿಶುದ್ಧತೆ ವಿಷಯದಲ್ಲಿ ಒಂದು ಪದವನ್ನು ಉಪಯೋಗಿಸ್ತಾರೆ. ನಾವು ಅದನ್ನು ನೋಡೋಣ, ದಯಮಾಡಿ ನೋಡ್ರಿ. 1ನೇ ಪೇತ್ರ 1ನೇ ಅಧ್ಯಾಯ 15ನೇ ವಚನ. 1ನೇ ಪೇತ್ರ 1ನೇ ಅಧ್ಯಾಯ 15. ನೀವು ವಿಧೇಯರಿಗೆ ತಕ್ಕಂತೆ ಪರಿಶುದ್ಧರಾಗಿರಿ. ಅಲ್ಲಿ ಒಂದು ಕಂಪ್ಯಾರಿಸನ್ ಕೊಡಲ್ಪಟ್ಟಿದೆ. ಆ ಮೇಲ್ಭಾಗದ ವಚನಗಳೆಲ್ಲ ನೋಡಿದಾಗ ನಾವು ಹಿಂದೆ ಶುದ್ಧರಾಗಿರ್ಲಿಲ್ಲ, ಕರ್ತನಾದ ಯೇಸು ಕ್ರಿಸ್ತನನ್ನ ತಿಳಿದವರಾಗಿರ್ಲಿಲ್ಲ, ಲೋಕದ ಪಾಪದ ಪ್ರವಾಹದಲ್ಲಿ ಹೋಗುವಂತವರಾಗಿದ್ದೆವು. ಆದರೆ ಯಾವಾಗ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡೆವು, ಅಲ್ಲಿ ನಾವು ಗಮನಿಸ್ತೇವೆ ವಿಧೇಯರಿಗೆ ತಕ್ಕಂತೆ. ವಿಧೇಯರು ಯಾರಿಗೆ ವಿಧೇಯರಾದರು ಎಂಬುದಾಗಿ ಹೇಳುವಾಗ, ವಿಧೇಯರು ಕರ್ತನಾದ ಯೇಸು ಕ್ರಿಸ್ತನಿಗೆ ವಿಧೇಯರಾದರು. ಒಂದು, ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯಕ್ಕೆ ವಿಧೇಯರಾದರು. ಒಂದು, ಆ ವಿಧೇಯತ್ವ ಎಂಬುದು ಕರ್ತನಾದ ಯೇಸು ಕ್ರಿಸ್ತನ ದೈವತ್ವಕ್ಕೆ ವಿಧೇಯರಾಗಿರುವವರು. ಹೌದು ಪ್ರಿಯರೇ, ಆ ವಿಧೇಯತೆಗೆ ತಕ್ಕಂತೆ ವಿಧೇಯತೆ ಉಳ್ಳುವಂತವರಾಗಿರ್ಬೇಕು, ಪರಿಶುದ್ಧರಾಗಿರ್ಬೇಕಂದ್ರೆ ಆ ವಿಧೇಯತೆಯೇ ಪರಿಶುದ್ಧತೆಯ ಭೂಷಣ, ಪರಿಶುದ್ಧತೆಯ ಸಂಕೇತ. ಮತ್ತು ಎರಡನೇದಾಗಿ
ನಾವು ನೋಡ್ತೇವೆ ಇಬ್ರಿಯದವ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಪರಿಶುದ್ಧರಾಗಿರ್ಬೇಕಾದ್ರೆ ಹೇಗಿರ್ಬೇಕು ದಯಮಾಡಿ ನೋಡಿ. ಇಬ್ರಿಯ 12:14. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಸಾಕು ಬ್ರದರ್, ಸಾಕು. ಥ್ಯಾಂಕ್ ಯು. ಎಲ್ಲಿ ಪರಿಶುದ್ಧತೆ ಎಂಬುದಾಗಿದೆಯೋ ಅಲ್ಲಿ ಪೇತ್ರನ ಭಾಷೆಯಲ್ಲಿ ವಿಧೇಯತೆ ಜೊತೆಗೆ ಪರಿಶುದ್ಧತೆ ಬರುವಂತಹದ್ದು. ಇಲ್ಲಿ ಇಬ್ರಿಯ ಗ್ರಂಥಕರ್ತ ಹೇಳುವಾಗ ಸಮಾಧಾನ ಇದ್ದಾಗ ಪರಿಶುದ್ಧತೆ ಉಂಟಾಗುತ್ತೆ. ಆದ್ರಿಂದ ಆ ಸಮಾಧಾನವಾಗಿರ್ಲಕ್ಕೆ ಎಫೆಸ ಪತ್ರಿಕೆಯಲ್ಲಿ ನಾವು ಮಾತನ್ನ ಕಾಣ್ತೇವೆ. ಸಮಾಧಾನದ ಬಂಧನದಿಂದ ನಾವು ಕಟ್ಟಲ್ಪಡ್ತೇವೆ. ಪವಿತ್ರಾತ್ಮನು ಕೊಟ್ಟಿರುವ ಸಮಾಧಾನವನ್ನ ಕಾಪಾಡಿಕೊಳ್ಳುವರಾಗಿ. ಹೌದು ಪ್ರಿಯರೇ, ಪವಿತ್ರಾತ್ಮನಿಂದುಂಟಾದ ಸಮಾಧಾನವನ್ನ ಕಾಪಾಡಿಕೊಳ್ಳುವಾಗ ದೇವರ ಪರಿಶುದ್ಧತೆಯನ್ನ ನಾವು ಕಾಪಾಡುವಂತವರಾಗಿರ್ತೇವೆ. ಅಷ್ಟು ಮಾತ್ರವಲ್ಲ, ಎಲ್ಲರ ಸಂಗಡ ಸಮಾಧಾನ. ವಾಟ್ ಎ ಗ್ರೇಟ್ ವರ್ಡ್ ಆಫ್ ಗಾಡ್. ಇದು ಯಾರಿಗೂ ತಾನೇ ಸಾಧ್ಯತೆ ಇಲ್ಲ ಇದೆಲ್ಲರಿಗೂ. ಒಮ್ಮೆ ನಾವು ವೆನ್ ವಿ ಜಸ್ಟ್ ಥಿಂಕ್ ಬ್ಯಾಕ್ ದಿ ಅದರ್ ಬುಕ್ಸ್, ಬೇರೆ ಮಹಾಗ್ರಂಥಗಳಿಗೆ ನಾವು ಯೋಚನೆ ಮಾಡುವಾಗ ಅಲ್ಲಿ ಈ ರೀತಿ ಇರುವುದಿಲ್ಲ. ಅಟ್ಯಾಚ್ಮೆಂಟ್ ಅಂಡ್ ಡಿಟ್ಯಾಚ್ಮೆಂಟ್ ಥಿಯರಿ ಎಂಬುದಾಗಿ ಒಂದು ಹೇಳ್ತಾರೆ. ಅಂದ್ರೆ ನೀವು ಅಟ್ಯಾಚ್ಮೆಂಟ್ ಅಂಡ್ ಡಿಟ್ಯಾಚ್ಮೆಂಟ್ ಆಗ್ಬೇಕು ಎಂಬುದಾಗಿ ಹೇಳ್ತಾರೆ. ಹೇಗೆ ನೀವು ಯಾರತ್ರ ನೀವು ಈ ಸ್ನೇಹಕ್ಕೆ ಸಿದ್ಧರಾಗ್ತಿರೋ, ಸ್ನೇಹಕ್ಕೆ ಅದೊಂದು ಸ್ಲೋಗನ್ ಬಂದ್ಬಿಟ್ಟಿದೆ ಆ ಮಾತುಗಳಿಂದ, ಆ ಹಿಂದಿನ ಆ ಧಾರ್ಮಿಕ ಗ್ರಂಥಗಳಿಂದ. ಸಮರಕ್ಕೂ ಸಿದ್ಧ, ಯುದ್ಧಕ್ಕೂ ಸಿದ್ಧ, ಸಮರಕ್ಕೂ ಸಿದ್ಧ, ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಸಿದ್ಧ. ಸ್ನೇಹಕ್ಕೂ ಸಿದ್ಧವಾಗಿರೋನು ಸಮರಕ್ಕೆ ಯಾಕೆ ಸಿದ್ಧ ಆಗ್ತಾನೆ ಅಂದ್ರೆ ಅದರ ಅರ್ಥ ದ್ವಂದ್ವತೆ ಇದೆ, ಆ ಡ್ಯುಯಾಲಿಟಿ ಇದೆ. ಬಟ್ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರೋವರಿಗೆ ಯಾವ ಕಾರಣಕ್ಕೂ ಕೂಡ ಆ ರೀತಿಯ ದ್ವಂದ್ವ ರೀತಿಯ ಆಲೋಚನೆ ಅಥವಾ ದ್ವಂದ್ವ ರೀತಿಯ ಮನಸ್ಸಿಲ್ಲದೆ ಕರ್ತನಿಗೆ ಒಪ್ಪಿಸೋಣ, ಪ್ರಾರ್ಥನೆ ಮಾಡೋಣ. ಹೇಗೋ ದಟ್ಸ್ ಎ ಬ್ಯಾಡ್ ಟೈಮ್, ಸೈತಾನನ ಶೋಧನೆ, ಅಥವಾ ಈಗ ಆಗ್ಬಾರ್ದಾಗಿತ್ತು, ಹೀಗಾಗಿದೆ. ಒಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್. ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅಸಮಾಧಾನ ಇರುವ ಕಡೆಯೂ ಕೂಡ ಸಮಾಧಾನವನ್ನು ಕಾಪಾಡಿಕೊಳ್ಳುವುದಕ್ಕೆ ಕರ್ತನ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿ ಸಮಾಧಾನ ಹೊಂದಬೇಕು. ಯಾಕಂದ್ರೆ ಸಮಾಧಾನದಿಂದಿರುವಾಗ ಪರಿಶುದ್ಧತೆಗೆ ಮಾರ್ಗವಾಗ್ತದೆ ಎಂಬುದು ನಾವು ಕಾಣ್ತೇವೆ. ಮೋಶೆ ಯಾವಾಗ ಆತ ಇಮೋಷನಲ್ ಆಗ್ತಾನೆ, ದೇವರ ಪರಿಶುದ್ಧತೆಯು ಕೂಡ ತಪ್ಪಿ ಹೋಗುತ್ತೆ. ದಯಮಾಡಿ ನೋಡ್ರಿ, ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಕ್ಕಾಗದಿರುವಂತ ಪರಿಸ್ಥಿತಿಗಳನ್ನು ದುಷ್ಟನು ಅಪವಾದಿ ತರುವಂತ ಪ್ರಯತ್ನಗಳು ಮಾಡುವಾಗ್ಲೇ ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಫಿಲಡೆಲ್ಫಿಯಾ ಸಭೆಯು ಯಾವ ರೀತಿ ಕರ್ತನ ಮೆಚ್ಚುಗೆಯನ್ನು ಪಡೆಯಿತೋ ಹಾಗೆ ನಾವು ಕರ್ತನ ಮೆಚ್ಚುಗೆಯನ್ನು ಪಡಿಲಿಕ್ಕ ಆ ಕಾರಣ ಆಗಬೇಕಾದ್ರೆ ನಮ್ಮಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂತ 4 ಆಯಾಮಗಳನ್ನ ಈ ದಿನ ನಮ್ಮ ಮುಂದೆ ಪ್ರಸ್ತಾಪಪಡಿಸ್ತಾ ಇದ್ದೀನಿ. ಅದನ್ನು ನಾವು ಅನ್ವಯಿಸ್ಕೋಬೇಕು, ಅದನ್ನ ನಾವು ಅನುಸರಿಸ್ಕೊಳ್ಬೇಕು. ನೋಡ್ರಿ, ಇನ್ನೊಂದು ಸಂಗತಿಯನ್ನ ನಾವಲ್ಲಿ ಗಮನಿಸ್ತೇವೆ. ಯಾರಂದ್ರೆ ಮೋಶೆ ದುಡುಕಿ ಮಾತಾಡಿದಾಗ ಪರಿಶುದ್ಧತೆ ಹೋಯಿತು ಎಂಬುದಾಗಿ ಕಾಣ್ತೇವೆ. ಅರಣ್ಯಕಾಂಡ 20ನೇ ಅಧ್ಯಾಯ 12ನೇ ವಚನ ದಯಮಾಡಿ ನೋಡಿ. ಅರಣ್ಯಕಾಂಡ, ನಂಬರ್ಸ್ ಚಾಪ್ಟರ್ 20 ವರ್ಸ್ 12. ಆಗ ಯೆಹೋವನು ಮೋಶೆ ಆರೋನರಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಕ್ಕೆ ನೀವು ಕರಕೊಂಡು ಹೋಗಕೂಡದು ಎಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್. ಸಾಕು. ಅಲ್ಲಿ ಗೌರವ ಎಂಬುದಾಗಿ ಇರುವ ಪದ ಇದೆ. ಆದರೆ ಇನ್ನೊಂದು ಭಾಷಾಂತರದಲ್ಲಿ ನಾವು ನೋಡುವಾಗ ಅಲ್ಲಿ ಹಾನರ್ ಎಂಬುದಾಗಿ ಕಾಣ್ತೇವೆ. ಅಂದ್ರೆ ದೇವರ ಆತನ ಒಂದು ಪರಿಶುದ್ಧತೆಯನ್ನ, ಆತನ ಹೋಲಿನೆಸ್, ಆತನು ಕಾಪಾಡ್ಲಿಕ್ಕೆ ಆಗದಿರುವಂತ ರೀತಿನಲ್ಲಿ ಎಮೋಷನಲ್ ಸಿಚುಯೇಷನ್ ಉಂಟಾಗ್ಬಿಡ್ತು ಮೋಶೆ ಆ ಜನರ ಆ ಭಾವನೆಗಳ
ಆ ಆ ಪರಿಸ್ಥಿತಿಗಳು ಹಾಗೆ ಬಂದಾಗ ಆತನಲ್ಲಿರುವಂತ ಒಂದು ಆ ಕನ್ಫ್ಯೂಷನ್ ನಲ್ಲಿ ಆತನು ಏನು ಮಾತನಾಡಬೇಕಾಗಿತ್ತೋ ಆತನು ಕೈ ಚಾಚಿ ಹೊಡಿಬೇಕಾಗಿತ್ತು. ಇದು ದೇವರ ವಾಕ್ಯನೇ ಹೇಳುತ್ತೆ. ಪರಿಶುದ್ಧ ಗ್ರಂಥದಲ್ಲಿ ಈ ಮಾತನ್ನು ನಾವು ಕಾಣ್ತೇವೆ. ನೋಡ್ರಿ, ಕೀರ್ತನೆ 106 ಕೀರ್ತನೆ 106 32 33 ವಚನ ದಯಮಾಡಿ ನೋಡಿ. ಕೀರ್ತನೆ 106 32 33 ವಚನಗಳು. ಮತ್ತು ಅವರು ಮೆರಿಬಾದ ಪ್ರವಾಹ ಸಮೀಪದಲ್ಲಿ ಆತನನ್ನು ರೇಗಿಸಿದರು. ಅವರ ದೆಸೆಯಿಂದ ಮೋಶೆಗೆ ಕೇಡುಂಟಾಯಿತು. ಅವರು ದೇವರಾತ್ಮಕ್ಕೆ ವಿರೋಧವಾಗಿ ನಿಂತದ್ದರಿಂದ ಮೋಶೆ ದುಡುಕಿ ಮಾತಾಡಿದನು. ಅಲ್ಲಿ 2 ಪದಗಳನ್ನು ಚೆನ್ನಾಗಿ ಓದಿದ್ರಿ ಪ್ರವೀಣ್, ಥ್ಯಾಂಕ್ ಯು. ಅಲ್ಲಿ ನಾವು ಆ ವಾಕ್ಯದಲ್ಲಿ 2 ಪದಗಳನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ಅವರು ಮೋಶೆಯನ್ನ ರೇಗಿಸಿದರು. ಆ ಪದ ಇದೆಯಾ? ರೇಗಿದಾಗ ಆಗ ಕೇಡು ಉಂಟಾಯಿತು. ಜನರು ರೇಗಿಸಿದರು, ಕೇಡು ಉಂಟಾಯಿತು. ಹಾಗಾಗಿ ಅಲ್ಲಿ ದೇವರ ಆತನ ಗಲಿಬಿಲಿಯಲ್ಲಿ ಪರಿಶುದ್ಧತೆ ಹೊರಟು ಹೋಯಿತು. ಬರುವುದಿಲ್ವ ಜೀವನದಲ್ಲಿಂತ ಸನ್ನಿವೇಶಗಳು? ಆಗ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕಾದ್ರೆ ಆ ಇಮೋಷನಲ್ ಎಕ್ಸ್ಪ್ರೆಷನ್ಸ್ ನಮ್ಮಲ್ಲಿ ಸಪ್ರೆಸ್ ಆಗ್ಬೇಕು. ನಮ್ಮ ಮಾನವ ಆವೇಶವನ್ನ, ಮಾನವ ಸಹಜ ರೋಷವನ್ನ, ಆಕ್ರೋಶಕ್ಕೆ ನಾವು ಸಿಲುಬೆ ಹಾಕಲ್ಪಡ್ಬೇಕು. ಅದು ಕಠಿಣ, ಕಷ್ಟ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಆ ರೀತಿ ಇದ್ದದ್ದೇ ಆದರೆ ದೇವರು ನಿಜಕ್ಕೂ ಕೂಡ ಇಷ್ಟಪಡುವಂಥದ್ದಾಗಿರ್ತದೆ. ಪ್ರೇರಿ, ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ದೇವರ ವಾಕ್ಯದಲ್ಲಿ ಅವಿಧೇಯತ್ವ ಬಂದಾಗ ಪರಿಶುದ್ಧತೆ ಹೋಗ್ತದೆ. ಹೇಗೆ? ಮೊದಲನೇ ಸಮುವೇಲ ಗ್ರಂಥ 15ನೇ ಅಧ್ಯಾಯ 22-23 ವಚನಗಳನ್ನು ನೋಡೋಣ. ಮೊದಲನೇ ಸಮುವೇಲ ಗ್ರಂಥ 15ನೇ ಅಧ್ಯಾಯ 22 ಮತ್ತು 23 ವಚನಗಳು. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ಸಾಕು ಬ್ರದರ್, ಥ್ಯಾಂಕ್ ಯು. ಹಠ, ಥ್ಯಾಂಕ್ ಯು ಬ್ರದರ್, ಸಾಕು. ಹಠ ಹಿಡಿಯುವುದು, ಅವಿಧೇಯತ್ವದಿಂದ ಯಜ್ಞ ಯಾಗಾದಿಗಳು ಸಮರ್ಪಣೆ ಮಾಡಿದ್ರು ಕೂಡ ಸೌಲ, ದೇವರು ನಿನಗೆ ಹೇಳಿದ್ದೇನು, ಅಮಾಲೇಕ್ಯರಲ್ಲಿ ಯಾರೂ ಕೂಡ ಇರಬಾರದು. ಯಾಕಂದ್ರೆ ಮುಂದೆ ಯೆಹೂದ ಸಂತತಿಯಿಂದ ಕರ್ತನಾದ ಯೇಸು ಕ್ರಿಸ್ತನ ಹುಟ್ಟುವಳಿಯನ್ನೇ ಸಂಹಾರ ಮಾಡ್ತಕ್ಕಂಥ ಒಂದು ದೊಡ್ಡ ಹುನ್ನಾರ ಸೈತಾನನು ಮಾಡಿದನು. ಅದಕ್ಕೆ ಸಂಬಂಧಪಟ್ಟಂತ ವಾಕ್ಯ ಭಾಗಗಳು ನಾವು ಆಮೇಲೆ ಅನೇಕ ಕಡೆ ನೋಡ್ತೀವಿ. ಆದರೆ ಕರ್ತನು ತನ್ನ ಭವಿಷ್ಯತ್ ಜ್ಞಾನದಲ್ಲಿ ಆರಿಸಲ್ಪಟ್ಟಂತ ಸೌಲನಿಗೆ ಆ ಆಜ್ಞೆಯನ್ನು ಕೊಟ್ಟರೆ ಆತನು ಆಜ್ಞೆಯನ್ನ ಅವಿಧೇಯನಾದನು. ಆಜ್ಞೆಗೆ ಅವಿಧೇಯನಾಗಿ ನಾನು ಒಳ್ಳೇದನ್ನೇ ಮಾಡ್ತಾ ಇದ್ದೀನಲ್ಲ, ನಾನು ಒಳ್ಳೆ ಹಸುಗಳನ್ನ ಟಗರುಗಳನ್ನ ತಂದು ದೇವರಿಗೆ ನಾನು ಅರ್ಪಣೆ ಮಾಡ್ತಾ ಇದ್ದೀನಲ್ಲ, ದಟ್ ವಾಸ್ ಹಿಸ್ ಓನ್ ಮೈಂಡ್. ತನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಆಜ್ಞೆಯನ್ನು ಅತಿಕ್ರಮಿಸಿದಾಗ ಪರಿಶುದ್ಧತೆ ಹೋಯಿತು. ಕರ್ತನಲ್ಲಿ ಪ್ರಿಯರೇ, ಚಿಕ್ಕ ವಿಷಯಗಳಲ್ಲಿ ನಾವು ಕರ್ತನ ಬಳಿಯಲ್ಲಿ ಕಾದಿಟ್ಟು ಪ್ರಾರ್ಥನಾ ಪೂರ್ವಕವಾಗಿ, ದೇವರೇ ನೀನು ನನ್ನನ್ನು ಈ ರೀತಿಯಾಗಿ ನಡೆಸು ಎಂಬುದಾಗಿ ಪ್ರತಿದಿನವೂ ಆತನ ಪಾದ ಸನ್ನಿಧಿನಲ್ಲಿ ನಾವು ಆತನಿಗೆ ವಿಧೇಯತೆಯನ್ನು ತೋರಿಸುವಂತವರಾಗಿ ನಮ್ಮ ದಿನಮಾನಗಳನ್ನ ಕಳೀಬೇಕಾಗಿರುವಂತವಾಗಿವೆ. 2025ನೇ ವರ್ಷ ಮುಗೀತು. ದೇವರಿಗೆ ಸ್ತೋತ್ರ. ಎಷ್ಟೋ ಕಷ್ಟಗಳು, ಆತಂಕಗಳು, ಅಪಘಾತಗಳು, ಅನಾರೋಗ್ಯಗಳು, ನಾವು ಅತ್ಯಂತ ಪ್ರೀತಿಯಿಂದ ಕಂಡಂತ ನಮ್ಮ ಹಿರಿಯರುಗಳು ಕಾಲವಶದಲ್ಲಿ ಕರ್ತನ ಬಳಿಯಲ್ಲಿ ಅವರು ಸೇರಿದರು. ಆ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ವಿ, ನಿಜ. ಆದರೆ ಕರ್ತನ ಮಹಾಕೃಪೆ
ದೇವರ ದಯೆಯಿಂದ ಈ ವರ್ಷದ ಕೊನೆಯಲ್ಲಿ ನಾವಿದ್ದೀವೆಂಬುದಾಗಿ ಹೇಳುವಾಗ 2 ಕಾರಣಗಳು. ಒಂದು, ನಾವು ಆತನನ್ನ ಮಹಿಮೆಪಡಿಸಬೇಕು, ಆತನ ಪರಿಶುದ್ಧತೆಗೆ ತಕ್ಕಂತೆ. 2ನೇದಾಗಿ, ನಾವು ಆತನ ಸಾಕ್ಷೀಕರಿಸ್ತಾ ಇರಬೇಕು. ಆ ಕಾರಣಕ್ಕಾಗಿ ನಮ್ಮ ಕಾರ್ಯಗಳು ಇನ್ನೂ ಮುಂದಕ್ಕಿವೆ. 2026ನೇ ಇಸ್ವಿಯಲ್ಲಿ ಪ್ರೇಮಾಮಯನಾದಂತಹ ದೇವರು ನಮ್ಮ ಕಾಲಮಾನವನ್ನು ಹೆಚ್ಚಿಸುವ ಕಾರಣವೇನೆಂದರೆ, ನಮಗೆ ಒಪ್ಪಿಸಿಕೊಟ್ಟಂತ ಕಾರ್ಯಗಳನ್ನ ನಾವು ಯಥಾವತ್ತಾಗಿ ಆ ದೇವರ ಚಿತ್ತಕ್ಕನುಸಾರವಾಗಿ ಕಾರ್ಯಗಳನ್ನ ನಾವು ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾ ಇರಬೇಕು. ಬನ್ನಿ, ನಾನು ಮುಂದಿನ ಅಂಶಕ್ಕೆ ಹೋಗ್ತೇನೆ. ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧನೆಂಬುದಾಗಿ ಮಾತ್ರ ಅಲ್ಲ, ಸತ್ಯವಂತನೂ ನಾನು. ಓ ಫಿಲದೆಲ್ಫಿಯಾ ಸಭೆಯವರೇ, ನಾನೆಷ್ಟು ಸತ್ಯವಂತನು ಗೊತ್ತೇ? ಪಿಲಾತನು ಕೇಳ್ತಾನೆ, ನೀನು ಸತ್ಯ ಹೇಳು. ಸತ್ಯದ ಎದುರುಗಡೆನೆ ನಿಂತುಕೊಂಡು ಸತ್ಯ ಏನು ಅಂತ ಹೇಳಿದರೆ ಏನು ತಾನೇ ಹೇಳಿಕ್ಕಾಗತ್ತೆ? ಕರ್ತನಾದ ಯೇಸು ಕ್ರಿಸ್ತನೇ ತಾನೇ, ಆತನೇ ಸತ್ಯ ಸ್ವರೂಪಿ, ಆತನು ಆತ್ಮ ಸ್ವರೂಪಿ, ಆತನು ದೇವರಿಗೆ ಸಮಾನನಾದವನು. ದೈವ ಸ್ವರೂಪಿಯಾದಂತಹ ದೇವರು ರಕ್ತ ಮಾಂಸಧಾರಿಯಾಗಿ ನರಾವತಾರಿಯಾಗಿ ಈ ಲೋಕಕ್ಕೆ ಬಂದು ಆತನ ಮುಂಬದಿಯಲ್ಲಿ ನಿಂತಾಗ ಕರ್ತನಲ್ಲಿ ಪ್ರಿಯರೇ, ಸತ್ಯವೆಂದರೆ ಏನು ಎಂಬುದಾಗಿ ಕೇಳ್ತಿದ್ದಾನೆ. ನೋಡ್ರಿ, ದಯಮಾಡಿ ಯೋಹಾನ್ ಸುವಾರ್ತ 18ನೇ ಅಧ್ಯಾಯ, ಯೋಹಾನ್ ಸುವಾರ್ತೆ 18ನೇ ಅಧ್ಯಾಯ 37-38 ವಚನಗಳನ್ನ ದಯಮಾಡಿ ನೋಡಿ. ಅದಕ್ಕೆ ಪಿಲಾತನು, ಹಾಗಾದರೆ ನೀನು ಅರಸನು ಹೌದಲ್ಲವೇ ಅಂದನು. ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ. ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು, ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿ ಕೊಡುತ್ತಾರೆ ಎಂದು ಉತ್ತರ ಕೊಟ್ಟನು. ಹೌದು ಪ್ರಿಯರೇ, ಸಾಕು ಬ್ರದರ್, ಥ್ಯಾಂಕ್ ಯು. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ವಿಧೇಯರಾಗ್ತಾರೆ. ಸತ್ಯವನ್ನು ಸಾಕ್ಷೀಕರಿಸಲಿಕ್ಕೆ ಬಂದಿದ್ದೇನೆ. ದೇವರು ಸತ್ಯ, ಆದರೆ ಸತ್ಯವಾದ ದೇವರನ್ನ ಕಾಣ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ದೈವ ಸ್ವರೂಪಿಯಾದಂತಹ ದೇವರು ನಮ್ಮ ಮಾನವರ ಪಾಪ ಪ್ರಾಯಶ್ಚಿತ್ತಾರ್ಥವಾಗಿ ಆತನ ಈ ಲೋಕಕ್ಕೆ ಆಗಮಿಸಿದನು. ಪ್ರಿಯರೇ, ಸತ್ಯವಂತನು ಎಂಬುದಾಗಿ ಮುದ್ರೆ ಹಾಕಲ್ಪಟ್ಟವನು, he was sealed. ನೋಡ್ರಿ, ಆ ಮಾತು ಯೋಹಾನ್ ಸುವಾರ್ತ 3ನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ಕಾಣ್ತೇವೆ. ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 33ನೇ ವಚನ. ಆತನ ಸಾಕ್ಷಿಯನ್ನು ಒಪ್ಪಿದವನು ದೇವರು ಸತ್ಯವಂತನೆಂಬ ಮಾತಿಗೆ ಮುದ್ರೆ ಹಾಕಿದವನಾಗಿದ್ದಾನೆ. ಸತ್ಯವಂತನೆಂಬ ಮಾತಿಗೆ ಯಾರು ಮುದ್ರೆ ಹಾಕಿದ್ದು? ಮಾಮೂಲು ಅಧಿಕಾರಿಗಳಲ್ಲ. ಇವಾಗ ನಾವು ಒಂದು ತಹಸೀಲ್ದಾರ್ ಆಫೀಸ್ಗೆ ಹೋದ್ರೆ ಆಗ್ಲಿ, ಅಥವಾ ಒಂದು ಇನ್ಕಮ್ ಸರ್ಟಿಫಿಕೇಟ್ ತಗೊಳ್ಳೋದು, ಅಥವಾ ಯಾವುದೇ ಒಂದು ಸರ್ಟಿಫಿಕೇಟ್ ತಗೊಳ್ಳೋ ಹೋದ್ರೆ ಬರೀ ಸಿಗ್ನೇಚರ್ ಇದ್ರು ಕೂಡ ಕೆಲವೊಮ್ಮೆ ಆಕ್ಸೆಪ್ಟ್ ಮಾಡಲ್ಲ. ಸೀಲ್ ವಿತ್ ಸಿಗ್ನೇಚರ್ ಅಂತ ಇರುತ್ತೆ, ಮುದ್ರೆ ಹಾಕಲ್ಪಟ್ಟಿರೋದು. ನೋಡಿದಾಗ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಈತನೇ ಸತ್ಯವಂತನು ಎಂಬುದಾಗಿ ಯಾರು ಸೀಲ್ ಹಾಕಿರೋದಂದ್ರೆ, ದೇವನು, ಸರ್ವೋನ್ನತನಾದ ದೇವರು, ಮಹಾಪರಿಶುದ್ಧನಾದ ದೇವರು, ಉನ್ನತ ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವ ದೇವರು ತಾನೇ ಈಸ್ ಟ್ರೂತ್, ಈತನು ಸತ್ಯವಂತನು ಎಂಬುದಾಗಿ ಮುದ್ರೆ ಹಾಕಲ್ಪಟ್ಟದ್ದನ್ನು ನಾವು ಕಾಣ್ತೇವೆ. ಅದಕ್ಕೋಸ್ಕರವಾಗಿ ಸ್ವಾಮಿ ಏನ್ ಹೇಳ್ತಾರೆ ಗೊತ್ತೇ? ಸತ್ಯವಂತನ ವಿಷಯದಲ್ಲಿ ಯೋಹಾನ್ ಸುವಾರ್ತ 14ನೇ ಅಧ್ಯಾಯ 6ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಾನೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ಆತನ ಮಾರ್ಗ ಸತ್ಯಕ್ಕೆ ಮಾರ್ಗ, ಆತನ ಮಾರ್ಗ ಜೀವಕ್ಕೆ ಮಾರ್ಗ. ಸತ್ಯ ಅನ್ನೋ ಪದವನ್ನ ಮಾರ್ಗಕ್ಕೂ ಜೀವಕ್ಕೂ ಮಧ್ಯ ಪರಿಶುದ್ಧಾತ್ಮನಿಟ್ಟಿದ್ದಾನೆ. ನೋಡ್ರಿ, ಸತ್ಯದಿಂದಲೇ ಜೀವ ಎಂಬುದಾಗಿರುವ ಅರ್ಥ. ಆ ಸತ್ಯ ಸ್ವರೂಪಿಯಾದವನು ಈ ಲೋಕಕ್ಕೆ ಬಂದಿರುವುದರಿಂದ ನಮಗೆ ನಿತ್ಯ ಜೀವವು ಲಭ್ಯವಾಗಿದೆ. ದೇರ್ ಇಸ್ ಎ ಕ್ರಾನಲಾಜಿಕಲ್ ಆರ್ಡರ್. ಆ ಮಾರ್ಗವನ್ನ, ಕ್ರಮಬದ್ಧವಾದ ಮಾರ್ಗವನ್ನು ನಮಗೆ ಕರ್ತನಾದ ಯೇಸು ಕ್ರಿಸ್ತನು ಮಾಡಿಕೊಟ್ಟನು. ಪ್ರಿಯರೇ, ಪ್ರತಿಯೊಂದು ಪದದಲ್ಲಿ ಕೂಡ ಅಪಾರವಾದಂತ ದೈವಿಕ ಮರ್ಮ ದೇವರ ವಾಕ್ಯದಲ್ಲಿ ನಮಗೆ ತುಂಬಿಸಿಟ್ಟಿದ್ದಾನೆ.
ಈಗ ನಾವು 3ನೇ ಅಂಶಕ್ಕೆ ಹೋಗೋಣ, ಸಮಯ ಕಡಿಮೆ ಇರೋದ್ರಿಂದ. ದಾವೀದನ ಬೀಗದ ಕೈಗಳು. ಬೀಗದ ಕೈಗಳು ಎಂಬುದಾಗಿ ಹೇಳುವಾಗ ಅಧಿಕಾರಕ್ಕೆ ಸಂಕೇತ. ಈ ಬೀಗದ ಕೈಗಳು ಉಳ್ಳವನು ಎಂಬುದಾಗಿ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಲ್ಲಿನೇ ಕರ್ತನ ಅಂತ ಯೇಸು ಕ್ರಿಸ್ತನು ಯೋಹಾನನಿಗೆ ಕಾಣಿಸ್ಕೊಂಡಾಗ ಆತನ ಮಾತನ್ನ ಹೇಳೋದನ್ನ ನಾವು ಕಾಣ್ತೇವೆ. 1ನೇ ಅಧ್ಯಾಯ 18ನೇ ಆದಾಯ ಮಾಡಿ ಓದಿನ ಪ್ಲೀಸ್. ಸತ್ತವನಾದೆನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೇ. ಥ್ಯಾಂಕ್ ಯು ಬ್ರದರ್. ಸಾಕು. ಮರಣದ ಅಲ್ಲಿವರೆಗೂ ಕೂಡ ಮರಣದ ಅಧಿಕಾರವು ಆ ಸಂದರ್ಭಕ್ಕೆ ಬಂದಿರುವಂತದ್ದನ್ನ ಯೋಹಾನನಿಗೆ ಹೇಳ್ತಿದ್ದಾನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿವೆ. ಆದಾಮನ ಕಾಲದಲ್ಲಿ ತಪ್ಪಿ ಹೋಗಿರುವಂತಹದ್ದನ್ನು ಕಡೆ ಆದಾಮನಾದ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಮರಣದ ಮೇಲೆ ಜಯವು. ಮರಣವೇ ನಿನ್ನ ಮರಣದ ಕೊಂಡಿಯಲ್ಲಿ ಅದು ಮುರಿಯಲ್ಪಟ್ಟಿತು ಪ್ರಿಯರೇ. ಅದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಆ ಮಾತನ್ನ ಹೇಳ್ತಾನೆ. ರೋಮಾಪುರ 9ನೇ ಅಧ್ಯಾಯ 5ನೇ ವಚನದಲ್ಲಿ ಆ ಬೀಗ ಅದು ಒಡೆತನದ ಬೀಗ, ಅದು ಒಂದು ಅಧಿಕೃತದ ಬೀಗ ಎಂಬುದಾಗಿ ವಾಕ್ಯದಲ್ಲಿ ಕಾಣ್ತೇವೆ. ದಯಮಾಡಿ ನೋಡ್ರಿ, ರೋಮಾಪುರ 9ನೇ ಅಧ್ಯಾಯ 5ನೇ ವಚನ. ಅಬ್ರಹಾಮ, ಇಸಾಕ, ಯಾಕೋಬರು ಅವರ ಪಿತೃಗಳೇ. ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು. ಆತನು ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ. ಆಮೇನ್. ಆಮೇನ್. ಆತನು ಒಡೆಯನು, ಆ ಒಡೆತನದ ಬೀಗ. ಈಸ್ ಅ ಲಾರ್ಡ್, ಹಿ ಓನ್ಸ್ ಇಟ್. ಆ ಒಡೆತನದ ಬೀಗವನ್ನ ಹೊಂದಿದಂತವನು. ಮರಣದ ದ್ವಾರ ಇದೆ. ಕೀರ್ತನೆಯಲ್ಲಿ ನಾವು ಮಾತು ಕಾಣ್ತೇವೆ. ದಯಮಾಡಿ ನೋಡ್ರಿ, ಕೀರ್ತನೆ 107:18. ಕೀರ್ತನೆ 107:18. ಎಲ್ಲಾ ಆಹಾರಕ್ಕೂ ಅಸಹ್ಯಪಟ್ಟು ಮರಣ ದ್ವಾರಕ್ಕೆ ಸಮೀಪವಾದರು. ಮರಣ ದ್ವಾರಕ್ಕೆ ಸಮೀಪವಾಗುತ್ತಾರೆ ಮನುಷ್ಯರು. ಆಹಾರ ನೀವು ಬಿರಿಯಾನಿ ತಗೊಂಡು ಹೋಗಿ ಕೊಟ್ರೆ ಅವಾಗ ತಿನ್ನಲ್ಲ. ಯಾಕಂದ್ರೆ ಆ ದ್ವಾರ, ಅವರು ಆ ಮರಣ ದ್ವಾರಕ್ಕೆ ಹೋಗ್ತಾ ಇರ್ತಾರೆ. ದ್ವಾರವು ತೆರೆಯಲ್ಪಟ್ಟಿರ್ತದೆ ಅವರಿಗೆ. ಮರಣ ದ್ವಾರಕ್ಕೆ ಹೋಗುವಂತವರಿಗೆ ರೇಷನ್ ಅಲ್ಲಿಗೆ ನಿಲ್ಲಿಸ್ತಾರೆ ದೇವರು. ಎಚ್ಕೆಲ್ ಗ್ರಂಥದಲ್ಲಿ ನಾವು ಆ ಮಾತನ್ನು ನೋಡ್ತೇವೆ. ದೇವರು ಧಾನ್ಯಕ್ಕೆ ಆಜ್ಞೆ ಕೊಡ್ತಾನಂತೆ. ನಮಗೆ ತಿನ್ನಬೇಕಾದ ಧಾನ್ಯ, ನಮ್ಮ ಅನುದಿನದ ಆಹಾರ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದು. ನಾನು ಆ ವಚನ ಓದುವಾಗೆಲ್ಲ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಬಗ್ಗೆ ಎಷ್ಟು ಕಾಳಜಿ ಉಳ್ಳವನೆಂಬುದಾಗಿ. ಶೋಧನೆಯೊಳಗೆ ಪ್ರವೇಶಿಸಿಂತ ನೀವು ಪ್ರಾರ್ಥನೆ ಮಾಡ್ರಿ. ನಿಮ್ಮ ಅನುದಿನ ಆಹಾರಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಆಯಾ ದಿನದ ಆಹಾರ ಎಲ್ಲಿ ನಮಗೆ ಲಭ್ಯವಾಗುತ್ತದೋ ದೇವರಲ್ಲಿ ನಮಗೆ ಅನುಗ್ರಹಿಸನಾಗಿರ್ತಾನೆ. ಇಲ್ಲಿ ಆಹಾರ ಅವರಿಗೆ ಇಷ್ಟವಾಗುವುದಿಲ್ಲ, ಅಸಹ್ಯವಾಗುತ್ತದೆ. ಯಾಕಂದ್ರೆ ಮರಣವು ಬಾಯಿ ತೆರೆದುಕೊಂಡಿರ್ತದೆ. ಮರಣದ ದ್ವಾರಕ್ಕೆ ಹೋಗ್ತಾರೆ. ಸೊ ಮರಣ ದ್ವಾರ ಇದೆ ಎಂಬುದು ಸತ್ಯ. ಹಾಗೆ ಪಾತಾಳ ದ್ವಾರನೂ ಇದೆ ಎಂಬುದಾಗಿ ದೇವರ ವಾಕ್ಯ ನಮಗೊಂದು ಕಡೆ ಹೇಳುತ್ತದೆ. ದಯಮಾಡಿ ನೋಡ್ರಿ, ಯೆಶಾಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 10ನೇ ವಚನ. ಮರಣದ ದ್ವಾರ ಇದೆ, ಪಾತಾಳದ ದ್ವಾರ ಇದೆ. ಅದರ ಅಧಿಕೃತ ಅಧಿಕಾರ, ಅದರ ಒಂದು ಪವರ್, ಅದರ ಒಂದು ಸಾವರೆಂಟಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪಡೆದಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಮಾಡ್ತೇವೆ. ಅದಕ್ಕಾಗಿ ನಾವು ಆತನ ಹೆಚ್ಚೆಚ್ಚಾಗಿ ನಂಬ್ತೇವೆ. ಆತನ ಬರೋಣಕ್ಕಾಗಿ ಅದನ್ನು ನೋಡ್ತೇವೆ. ದಯಮಾಡಿ ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 38:10. ನನ್ನ ರೋಗದಲ್ಲಿ ಹೀಗೆಲ್ಲಾ ಅಂದುಕೊಂಡೆನು, ನನ್ನ ಮಧ್ಯಪ್ರಾಯದಲ್ಲಿ ಪಾತಾಳ ದ್ವಾರಗಳೊಳಗೆ ಸೇರಿದ್ದೇನೆ. ನನ್ನ ಆಯುಷ್ಯದಲ್ಲಿ. ಸಾಕು ಬ್ರದರ್. ಮಧ್ಯಕಾಲದಲ್ಲೇ ಎಂಬುದಾಗಿ ಪ್ರಲಾಪಿಸ್ತಾ ಇದ್ದಾನೆ ಹಿಜ್ಕೀಯ ಅರಸನು. ಹಿಜ್ಕೀಯ ಅರಸನಿಗೆ ಪ್ರವಾದಿ ಬಂದು, ಅಯ್ಯ ನೀನು ಚೊಕ್ಕ ಮಾಡಿಕೊ ನಿನ್ನ ಮನೆಯನ್ನ, ದೇವರನ್ನ ತಗೊಳ್ತೇನಂದ್ರೆ ಆತ ತನ್ನ ಆಯುಷ್ ಕಾಲವನ್ನು ಹೆಚ್ಚಾಗ್ಲಿಕ್ಕೆ ಪ್ರಾರ್ಥನೆ ಮಾಡ್ತಾನೆ. 15 ವರ್ಷ
ಹೆಚ್ಚಿಗೆಯಾಗಿ ದೇವರು ಆಯುಷ್ಕಾಲವನ್ನು ಹೆಚ್ಚು ಮಾಡ್ತಾನೆ. ಆ ಸಂದರ್ಭದಲ್ಲಿ ಅವನು ಕಾಣ್ತಾನೆ ಪಾತಾಳ ದ್ವಾರ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದದಲ್ಲಿ ಇರುವಂತಹ ಈ ಮಾತುಗಳು ನಾವು ಒಂದು ವಾಕ್ಯಕ್ಕೆ ಒಂದು ವಾಕ್ಯವನ್ನ ಜೋಡಣೆ ಮಾಡಿ ಅದನ್ನ ಸೇರಿಸಿದಾಗ ಆ ಅರ್ಥ, ಅದರ ಮಹತ್ವ, ಅದು ಒಂದು ಎಷ್ಟು ಅದ್ಭುತವಾದದ್ದು, ಇದು ಎಷ್ಟು ಸತ್ಯವಾದದ್ದು, ಎಷ್ಟು ಸಹಜವಾದದ್ದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟು ದೈವತ್ವವುಳ್ಳವನು. ನಾವ್ಯಾಕೆ ಇವುಗಳನ್ನ, ಈ ಮಾತುಗಳನ್ನ, ಈ ವಾಕ್ಯಗಳನ್ನ ಧ್ಯಾನಿಸ್ಬೇಕೆಂಬುದಾಗಿ ಹೇಳುವಾಗ, ಕರ್ತನಲ್ಲಿ ಪ್ರಿಯರೇ, ಇವು ನಮಗೆ ಬಲ ಕೊಡ್ತವೆ, ಇವು ನಮಗೆ ಶಕ್ತಿಯನ್ನು ಕೊಡ್ತವೆ, ಇವು ನಮ್ಮನ್ನ ಧೈರ್ಯಪಡಿಸ್ತವೆ. ಈ ಮಾತುಗಳು ಆ ಪಾತಾಳದ ದ್ವಾರ ಆತನು ಕಾಣೋನಾಗಿದ್ದಾಗ ಮೊರೆ ಇಡ್ತಾನೆ ಪ್ರಿಯರೇ. ಆ ಮರಣದ ಮತ್ತು ಪಾತಾಳದ ದ್ವಾರಗಳು ದಾವೀದನ ಬೀಗದ ಕೈ ಎಂಬುದಾಗಿ ಹೇಳುವಾಗ, ಕರ್ತನ ಅಂತ ಯೇಸು ಕ್ರಿಸ್ತನು ಆ ಮರಣದ ಮತ್ತು ಪಾತಾಳದ ಆ ದ್ವಾರಗಳ ಬೀಗದ ಕೈಗಳ ಒಡೆತನವನ್ನು ಹೊಂದಿದವನಾಗಿದ್ದಾನೆ. ಅಪೊಸ್ತಲನಾದ ಪೌಲನು ಹೇಳಿದ ಹಾಗೆ. ಇನ್ನೊಂದು ವಚನವನ್ನ ನಾವು ನೋಡೋಣ, ದಯಮಾಡಿ ನೋಡ್ರಿ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 13ನೇ ವಚನ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು, ಮೃತ್ಯುವು ಪಾತಾಳವು ತಮ್ಮ ಸತ್ತವರನ್ನು ಒಪ್ಪಿಸಿದವು. ಅವರಲ್ಲಿ ಪ್ರತಿಯೊಬ್ಬರು ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಥ್ಯಾಂಕ್ ಯು ಬ್ರದರ್. ಸಾಕು. ಇಲ್ಲಿ ನಾವು ಗಮನಿಸುವಂತದ್ದು, ಆ ಮೃತರು ಎಲ್ಲೆಲ್ಲಿದ್ದಂಥವರು, ಒಂದು ವೇಳೆ ಸಮುದ್ರದಲ್ಲಿ ಬಿದ್ದು ಹೋಗಿರೋಂಥವ್ರು, ಅಥವಾ ಆ ಮೃತ್ಯುವಾಗಿರುವವ್ರನ್ನ, ಆ ನೆಲದ ಮೇಲೆ ಇರುವವರು ಎಲ್ಲರನ್ನು ಕೂಡ ಒಪ್ಪಿಸಲ್ಪಡ್ತಾರೆ ಆ ದಿನದಲ್ಲಿ. ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡ್ಕೊಳ್ಳಿ, ನಿಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನ ಹೊಂದಿರಿ, ಪಶ್ಚಾತ್ತಾಪ ಪಡ್ರಿ, ಕರ್ತನ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಯಾಕೆ ಹೇಳುವುದೆಂಬುದಾಗಿ ಹೇಳುವಾಗ, ಆ ದಿನದ ನ್ಯಾಯ ತೀರ್ಪಿಗೆ, ಮರಣದ ನಂತರ ಇರುವ ಆ ಮರಣ, ಆ ಎರಡನೇ ಮರಣ, ಅದು ಸಂಭವಿಸಬಾರದೆಂಬುದಾಗಿ ನಾವು ಸುವಾರ್ತೆಯನ್ನು ಸಾರುವಂತವರಾಗಿದ್ದರೆ, ಹಿತಬೋಧೆಯನ್ನು ನಾವು ಮಾಡಿದರೆ, ಲೋಕವು ಇದನ್ನು ಮತಬೋಧ ಅಂತ ಅಪಾರ್ಥ ಮಾಡಿಕೊಳ್ಳುತ್ತದೆ. ಇದು ಸೈತಾನನು ಅವರ ಮನಸ್ಸುಗಳನ್ನ 2ನೇ ಕೊರಿಂಥ 4ನೇ ಅಧ್ಯಾಯ 4ನೇ ವಚನದ ಪ್ರಕಾರ ಮಂಕು ಮಾಡಿದಾನೆ ಪ್ರಿಯರೇ. ಅದಕ್ಕಾಗಿ ಅವರಿಗೆ ಸತ್ಯವು ಗೊತ್ತಾಗೋದಿಲ್ಲ. ಮರಣದ ಪಾತಾಳದ ಬೀಗದ ಕೈಗಳು ಎಲ್ಲವನ್ನೂ ಆದ ನಾನು ನಿಮಗೆ ಅಭಯ ಹಸ್ತವನ್ನು ನೀಡುತ್ತಾ ಆ ಫಿಲಡೆಲ್ಫಿಯಾ ಸಭೆಗೆ ಹೇಳುವನಿದ್ದಾನೆ ಪ್ರಿಯರೇ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 1ನೇ ವಚನದಲ್ಲಿ ಒಂದು ಮಾತಿದೆ, ಅದೊಂದು ನೋಡೋಣ ದಯಮಾಡಿ. ರೆವಲೇಷನ್ಸ್ ಚಾಪ್ಟರ್ 9 ವರ್ಸ್ 1. 5ನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಆಕಾಶದಿಂದ ಭೂಮಿಯಿಂದ ಒಂದು ನಕ್ಷತ್ರವನ್ನು ಕಂಡೆನು. ಅವನಿಗೆ ಅಧೋಲೋಕ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಟ್ಟಿತು. ಅಧೋಲೋಕದ ಬೀಗದ ಕೈ, ಇಟ್ ಈಸ್ ಎಂಟ್ರಸ್ಟೆಡ್, ಡೆಲಿಗೇಟ್ ಮಾಡಿರೋದು ದೇವದೂತನಿಗೆ, ಹೋಗು ಅಧೋಲೋಕದ ಆ ಒಂದು ಬೀಗದ ಕೈಯನ್ನು ಕೂಡ. ಕರ್ತನಲ್ಲಿ ಪ್ರಿಯರೇ, ಈ ಬೀಗದ ಕೈ ಅಧೋಲೋಕದಲ್ಲಿರುವಂತ ಆ ಸ್ಥಿತಿಯನ್ನು, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಬ್ರದರ್. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು, ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪನೆಂಬ ಘಟ ಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. 1000 ವರ್ಷ ಅವನು ಘಟ ಸರ್ಪ ಈ ಲೋಕದಲ್ಲಿ ಇರುವವರೆಗೂ ಕೂಡ ಆ ಲೋಕದಲ್ಲಿ ಕನ್ಫ್ಯೂಷನ್ಸ್ ಇರ್ತವೆ, ಗಲಿಬಿಲಿಗಳಿರ್ತವೆ. ಆದ್ರೆ 1000 ವರ್ಷವರೆಗೂ ಆತನು ಬಂಧಿಸಲ್ಪಡ್ತಾನೆ. ಆದರೆ ಮತ್ತೆ ಆದ ನಂತರ ಅವನು ಬಿಡುಗಡೆ ಆಗಲ್ಪಡ್ತಾನೆ. ಪ್ರಕಟಣೆ ಗ್ರಂಥದಲ್ಲಿ ಆ ಮಾತಿದೆ. ಇರ್ಲಿ, ನಾವು ಆಲೋಚನೆ ಮಾಡೋಣ. ಕರ್ತನ ಅಂತ ಯೇಸು ಕ್ರಿಸ್ತನು ಒಂದು ವಚನವನ್ನು ಮಾತ್ರ ನಾವು ಧ್ಯಾನಿಸ್ಲಿಕ್ಕಾಯ್ತು. ಫಿಲಡೆಲ್ಫಿಯಾ ಸಭೆಯ ವಿಷಯದಲ್ಲಿ ತನ್ನನ್ನು ತಾನು ಪರಿಚಯಿಸಿಕೊಳ್ಳುವಾಗ, ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು, ಯಾರೂ ಮುಚ್ಚಿಕೊಡದಂತೆ ತೆರೆಯುವವನು, ಯಾರೂ ತೆರೆಯದಂತೆ ಮುಚ್ಚುವವನು ಆಗಿರುವ ಆತನು ಹೇಳುವುದೇನೆಂದರೆ, ಇವತ್ತು ನಾವು
ಈ 7ನೇ ವಚನವನ್ನು ಅರ್ಥ ಮಾಡಿಕೊಂಡಿದ್ದೀವಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧನು, ಆತನ ಪರಿಶುದ್ಧತೆಗೆ ತಕ್ಕಂತೆ ಸಮಾಧಾನದಿಂದ ಪ್ರೀತಿಯಿಂದ ಇದ್ದು ನಾವು ಪರಿಶುದ್ಧರಾಗಿರಬಹುದು. ಮತ್ತು ಆತನು ಸತ್ಯವಂತನು, ದೇರ್ ಇಸ್ ಟ್ರೂತ್ ಇನ್ ಹಿಮ್, ಮತ್ತು ಆತನು ದಾವೀದನ ಬೀಗದ ಕೈಯುಳ್ಳವನೆಂಬುದಾಗಿ ಹೇಳುವಾಗ ಮರಣದ ಪಾತಾಳದ ದ್ವಾರಗಳ ಬೀಗದ ಕೈಯುಳ್ಳವನು, ಅಧಿಕೃತವಿಲ್ಲವನು, ಸಾರ್ವಭೌಮಾಧಿಕಾರನು ಎಂಬುದಾಗಿ ಪರಿಚಯಿಸಿಕೊಳ್ಳುತ್ತಾನೆ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ.